राज्य सरकारने अंतर्गत आरक्षण लागू करावे असा आग्रह करत सोमवारी मादिग आरक्षण संघर्ष समितीने निदर्शने केली आणि जिल्हाधिकाऱ्यांकडे निवेदन सादर केले। निवेदनात म्हटले आहे की अनुसूचित जातीच्या समुदायातील अत्यंत मागास आणि संधिवंचित समाजाला सामाजिक न्याय मिळवून देण्यासाठी अंतर्गत आरक्षण लागू करणे आवश्यक आहे आणि यासाठीचा संघर्ष मागील 35 वर्षांपासून सुरू आहे। न्यायालयाच्या निर्णयात स्पष्टपणे सांगितले आहे की अनुसूचित जातींच्या यादीतील 101 समुदायांना त्यांच्या लोकसंख्येनुसार अंतर्गत आरक्षण दिलं जावं आणि राज्य सरकारला या निर्णयाचे पालन करण्याचे आदेश दिले आहेत। मात्र कर्नाटक सरकारने हा सर्वोच्च न्यायालयाचा निर्णय अंमलात आणण्यास अनावश्यक विलंब केला असून यामुळे आमच्या समुदायात तीव्र असमाधान आणि चिंता निर्माण झाली आहे असे निवेदनात अधोरेखित करण्यात आले। ನಮ್ಮ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಎಲ್ಲ ಮಾದಿಗ ಸಂಘಟನೆಗಳ ಮುಖಂಡರು ಕೂಡಿ ಮನವಿ ಸಲ್ಲಿಸ್ತಾ ಇದ್ದೀವಿ। ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಏನು ನೀವು ಪದೇ ಪದೇ ಒಳ ಮೀಸಲಾತಿ ಸಲುವಾಗಿ ಏನು ವಿಳಂಬ ಮಾಡ್ತಾ ಇದ್ದೀರಿ, ಇದು ಮಾದಿಗ ಜಾತಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ। ಏನು ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ಈ ಮಾದಿಗ ಜಾತಿಯ ಶಾಪಕ್ಕೆ ಗುರಿಯಾಗಿ ಒಮ್ಮೆ ಒಂದು ಸತಿ ಅಧಿಕಾರ ಕಳ್ಕೊಂಡಿದ್ದೀರಿ, ಇನ್ನೊಂದು ಸತಿ ನಿಮ್ಮ ಸರ್ಕಾರದ ಅಧಿಕಾರ ಕಳ್ಕೊಳ್ಳೋಕ ಹಾದಿ ಕೊಡಬೇಡ್ರಿ। ಮಾದಿಗರು ಎಷ್ಟು ಶಾಂತ ಪ್ರಿಯರಂದ್ರೆ ಈ 30 ವರ್ಷದಿಂದ ನೀವು ನಮ್ಮ ಮಾದಿಗರನ್ನ ನೋಡ್ಕೊತ ಬಂದಿರಿ। 30 ವರ್ಷದಿಂದ ಏನು ನಮ್ಮ ಮಾದಿಗರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ, ಏನು ನಮಗೆ ವಿಳಂಬ ಮಾಡ್ತಾ ಇದ್ದೀರಿ, ನಮ್ಮ ಪರ್ಸೆಂಟೇಜ್ ನಮಗೆ ಕೊಡ್ಬೇಕಂತೇಳಿ ಅದನ್ನ ಈ ಸತಿ ನೀವು ಅಧಿವೇಶನದಾಗೆ ಕೊಡಬೇಕು। 16ನೇ ತಾರೀಕಿಗೆ ನೀವು ಕೊಡ್ತೇನಂದವರು ಮತ್ತೆ 19ನೇ ತಾರೀಕಿಗೆ ಮುಂದೂಡಿದಿರಿ। ಏನು ನಿಮ್ಮ ಒಳಮರ್ಮ ಅಂತ ಗೊತ್ತಾಗ್ತಾ ಇಲ್ಲ। ಯಾಕಂದ್ರೆ ಮಾದಿಗ ಜಾತಿಗಳು ಎಷ್ಟು ಶಾಂತ ರೀತಿಯಿಂದ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಗಂಭೀರವಾಗಿ ಅದನ್ನ ಗಣನೆಗೆ ತಗೊಂಡು ವಿಚಾರ ಮಾಡಬೇಕಾಗಿದೆ। ಯಾಕಂದ್ರೆ ಮಾದಿಗ ಜಾತಿಗಳು ಎಷ್ಟು ಶಾಂತ ಪ್ರಿಯರು ಅನ್ನೋದು ನೀವು ಅದನ್ನ ನೋಡಿದಿರಿ। ಇನ್ನು ಮೇಲೆ 19ನೇ ತಾರೀಕಿಗೆ ನೀವೇನು 19ನೇ ತಾರೀಕಿಗೆ ಒಳ ಮೀಸಲಾತಿ ಸಲುವಾಗಿ ಏನು ಸಭೆ ಕರೆದಿದ್ರಿ, ಅಧಿವೇಶನದಲ್ಲಿ ಏನ್ ಮಾತಾಡ್ತೀನಿ ಅದನ್ನ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತಿದ್ರಿ, ಅದನ್ನ 19ನೇ ತಾರೀಕಿಗೆ ಜಾರಿ ಮಾಡ್ಲೇಬೇಕು। ಅಕಸ್ಮಾತ್ ಜಾರಿ ಮಾಡದೇ ಇದ್ರೆ ಮಾದಿಗರ ತಾಳ್ಮೆ ಕಳ್ಕೊಂಡು ರೋಡಿಗೆ ಬಂದು ರಕ್ತ ಕಾಂತಿ ನಮ್ಮ ಹೆಸರು ಮಿಲಿಂದ್ ಐಹೊಳೆ ಅಂತ। यावेळी उदय रेड्डी, श्रीकांत मादर, मिलिंद ऐहोळे, परशुराम वंटमुरी, बसवराज दोडमणी, यमनप्पा रत्नाकर, अस्तप्पा मादर, विष्णू एस इंगळ, अरविंद कोलकार, फकीरप्पा हरिजन यांच्यासह इतर उपस्थित होते। राजशेखर हिरेमठ, KMM मराठी, बेळगाव।